ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಅದೀವಿ ಬ್ಯಾಡಗಿ ಒಳಗೆ ವರ್ಲ್ಡ್ ಫೇಮಸ್ ಡ್ರೈ ರೆಡ್ ಚಿಲ್ಲಿ ಮಾರ್ಕೆಟ್. ಎಲ್ಲರಿಗೂ ಗೊತ್ತಿರ್ಬೋದು. ಸೊ ರೆಡ್ ಚಿಲ್ಲಿ ಬರೀ ನಿಮ್ಮ ಫುಡ್ ಒಳಗೆ ಸಾಂಬಾರ್ ಒಳಗೆ ಅಷ್ಟೇ ಇರಂಗಿಲ್ಲ. ರೆಡ್ ಚಿಲ್ಲಿ ಈಸ್ ಆಲ್ಸೋ ಇನ್ ಯುವರ್ ಲಿಪ್ಸ್ಟಿಕ್. ನಿಮ್ಮ ಲಿಪ್ಸ್ಟಿಕ್ ಒಳಗೂ ರೆಡ್ ಚಿಲ್ಲಿ ಇರ್ತೈತಿ. ಸೊ ಹಿಯರ್ ರೆಡ್ ಚಿಲ್ಲಿದು 140 feet ಕಂಟೈನರ್ ಏನೈತಿ ನಾವು ಎಕ್ಸ್ಪೋರ್ಟ್ ಮಾಡಕ್ಕೆ ರೆಡಿ ಆಗತೈತಿ ಮಲೇಷಿಯಾಗ. ನಾವೀಗ ಎಕ್ಸ್ಪೋರ್ಟರಿಗೆ ಬೆಟ್ಟಗೂ ಲೆಟ್ಸ್ ಮೀಟ್ ದ ಎಕ್ಸ್ಪೋರ್ಟರ್. ಯಾರು ಎಕ್ಸ್ಪೋರ್ಟ್ ಮಾಡತ್ತಾರ, ಆಮೇಲೆ ಅದ್ರ ಬಗ್ಗೆ ಡೀಟೇಲ್ಸ್ ನಾವು ಅವ್ರ ಕಡೆನ ಕೇಳೋಣ. ಹಲೋ ಎವ್ರಿವನ್, ದಿಸ್ ಇಸ್ ಮೈಲಾರಿ ಹೊಸ್ಮನಿ, ಫೌಂಡರ್ ಆಫ್ ಕಮಲಾ ಎಂಟರ್ಪ್ರೈಸಸ್. ನಾವು ಇವತ್ತು ಈ ಚಿಲ್ಲಿನ ಮಲೇಷಿಯಾಗೆ ಎಕ್ಸ್ಪೋರ್ಟ್ ಮಾಡತ್ತೀವಿ. ಈಗಿರೋ ನೀವು ನೋಡತ್ತಿರಲ್ಲ ಚಿಲ್ಲಿ, ಇದು ಕಂಪ್ಲೀಟ್ 40 feet ಕಂಟೈನರ್ 12 ಟನ್ ಇದೆ ಇದು ಚಿಲ್ಲಿ. ಈ ಚಿಲ್ಲಿ ಇರೋದು ವಿತ್ ಸ್ಟೆಮ್ ಇದೆ. ಇದನ್ನು ನಾವು ಸ್ಟೆಮ್ಲೆಸ್ ಮಾಡಿ 10 kg ಜೂಟ್ ಪ್ಯಾಕಿಂಗ್ ಒಳಗಡೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಸರ್ ಇದೇನೈತಲ್ಲ, ಇದು 5531 ಸ್ಟೆಮ್ಲೆಸ್ ಮಾಡಿಸಿದೀವಿ. ಓಕೆ, ನೋಡಿ ಸರ್, ಈಗ ನೋಡ್ಬೋದು ಇದಕ್ಕೆ ಸ್ಟೆಮ್ ಇಲ್ಲ. ಯಾಕಂತಂದ್ರೆ ಇದು ನಾವು ಮಾಡಿ ಕಳ್ಸೋದ್ರಿಂದ ನಮ್ಮ ಬಾಯರ್ಗೆ ಅಲ್ಲಿ ಸಪ್ಲೈ ಮಾಡ್ಲಿಕ್ಕೆ ಅಥವಾ ಅಲ್ಲಿ ಸೇಲ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಅವ್ರಿಗೆ ನಾವು ಎಲ್ಲ ಪ್ರೊಸೆಸ್ನ ಈಸಿ ಮಾಡಿ ಕೊಡ್ತೀವಿ. ಅವ್ರ ಡಿಮ್ಯಾಂಡ್ 10 kg ಬ್ಯಾಗ್ ಇತ್ತಂದ್ರೆ ದಿಸ್ ಇಸ್ 10 kg ಬ್ಯಾಗ್. ಓಕೆ, ಇದು ಜೂಟ್ ಬ್ಯಾಗ್ 10 kg. ಇದು ಏನಾಗ್ತದೆ ಅಂತಂದ್ರೆ ನಮ್ಮ ಇಂಡಿಯಾದಲ್ಲಿ ನಾವು ಈ ಚಿಲ್ಲಿನ 5531 ಅಂತ ಕರಿತೀವಿ, ಬಟ್ ಮಲೇಷಿಯಾದಲ್ಲಿ ಇದಕ್ಕೆ 668 ಅಂತಾರೆ. 668 ಅದಕ್ಕೆ ನಾವು ಅದ್ರದ್ದು 668 ಅಂತ ಹೇಳಿನೇ ಇದ್ರ ಮೇಲೆ ಬರ್ಸಿ ನಾವು ಕಳಿಸ್ತೀವಿ. ಸೊ ದಟ್ ಅವ್ರಿಗೆ ಯಾವ ಚಿಲ್ಲಿ ಅಂತ ಫೈಂಡ್ ಔಟ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಓಕೆ, ಸೊ ದಿಸ್ ಇಸ್ ದ ಪ್ರೊಸೆಸ್. ಓಕೆ, ಗ್ರೇಟ್. ಸೊ ಗೈಸ್, ಈಗ ಯಾವ ಥರ ನೀವು ಕೇಳಿದ್ರಿ, ಇವ್ರು ಎಕ್ಸ್ಪೋರ್ಟ್ ಸ್ಟಾರ್ಟ್ ಮಾಡ್ಯಾರ, ನೀವು ಅದೇ ಥರ ನಿಮ್ದು ಎಕ್ಸ್ಪೋರ್ಟ್ ಸ್ಟಾರ್ಟ್ ಮಾಡ್ಬೋದು. ಅಥವಾ ಡೊಮೆಸ್ಟಿಕ್ ಮಾರ್ಕೆಟ್ ಒಳಗೆ ಇನ್ ಕೇಸ್ ಯಾರಿಗಾರ ಚಿಲ್ಲಿದ ರಿಕ್ವೈರ್ಮೆಂಟ್ ಇತ್ತು, ಬ್ಯಾಡಗಿ ಚಿಲ್ಲಿದ ರಿಕ್ವೈರ್ಮೆಂಟ್ ಇತ್ತು ಅಂತಂದ್ರೆ ಇವ್ರ ಕಾಂಟ್ಯಾಕ್ಟ್ ನಾನು ಕೆಳಗೆ ಕ್ಯಾಪ್ಷನ್ ಒಳಗೆ ಹಾಕಿರ್ತೀನಿ. ಬಿಂದಾಸ್ ಕಾಂಟ್ಯಾಕ್ಟ್ ಮಾಡಿರಿ, ಕನೆಕ್ಟ್ ಮಾಡಿರಿ, ಆ್ಯಂಡ್ ದೆನ್ ಸ್ಟಾರ್ಟ್ ಯುವರ್ ಎಕ್ಸ್ಪೋರ್ಟ್ಸ್. ಇನ್ ಕೇಸ್ ನಿಮಗೂ ಎಕ್ಸ್ಪೋರ್ಟ್ ಮಾಡೋದಿತ್ತು ಅಂತಂದ್ರೆ ಗೆಟ್ ಇನ್ ಟಚ್ ವಿತ್ ಇಂಪೆಕ್ಸ್ ಕೋಚ್. ಥ್ಯಾಂಕ್ ಯು.